ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ. ರೋಮಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ. ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವರು, ದೇವರಿಗಾಗಿ ಜೀವಿಸುತ್ತೇವೆ ಅಂತ ನಿಮ್ಮನ್ನು ನೀವು ಪರಿಗಣಿಸ್ಕೋಬೇಕಂತ, ಎಣಿಸ್ಕೋಬೇಕಂತ. ತಮ್ಮ, ಇಂದಿನ ದಿವಸ ಲೋಕದ ಆಚಾರಗಳು ಎಷ್ಟು ಕೆಟ್ಟು ಹೋಗ್ಬಿಟ್ಟಿದ್ದೇವೆ ಅಂದರೆ, ದುಷ್ಟತನ, ಬಂಡತನ, ಬಾಯಿಂದ ಏನು ಮಾತಾಡ್ತಾರೋ ಅವರಿಗೆ ಗೊತ್ತಿಲ್ಲ. ನಾವು ಪೀಪಿ ಊಬಿದಾಗ ಅದು ಉಬ್ಬುತ್ತೆ ನೋಡು, ಹಾಗೆ ನಮ್ಮ ಹೃದಯವು ದೇವರು ಕನೆಕ್ಟ್ ಮಾಡಿದ್ದಾರೆ. ನಮ್ಮನ್ನು ಸೃಷ್ಟಿಸಿದ ದೇವರ ಸೃಷ್ಟಿಕರ್ತನು ಎಷ್ಟು ಸತ್ಯದಿಂದ ನಡೀಬೇಕು ಅಂತ ದೇವರ ಸಂಕಲ್ಪವಿದೆ ಗೊತ್ತಾ. ನಮ್ಮ ಹೃದಯವು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡ್ಕೊಳ್ತತೆ ಅಂದರೆ, ಅನ್ಯಾಯಕ್ಕಾಗಿ, ಲಂಚಗಳಕ್ಕಾಗಿ ಎಷ್ಟು ಕೆಟ್ಟು ಹೋಗ್ಬಿಟ್ಟಿದೆ ಈಗ ದೇಶ. ಆಗಿರಬಾರ್ದು. ದೇವರು ಏನು ಹೇಳ್ತಾ ಇದ್ದಾರೆ, ದೇವರ ಮಾತು ಮುತ್ತಿನಂಥದ್ದು. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು. ಪಾಪದ ಪಾಲಿಗೆ ನಾವು ಸತ್ತು ಹೋಗಿದ್ದೇವೆ, ದೇವರಿಗಾಗಿ ಜೀವಿಸುತ್ತಿದ್ದೇವೆ ಅಂತ ನಮ್ಮನ್ನು ನಾವು ಎಣಿಸ್ಕೋಬೇಕಂತ. ನಂಬಿದವರು ಪಾಪದ ದಾಸತ್ವದಿಂದ ಬಿಡುಗಡೆಯಾಗಿ ದೇವರಿಗೆ ದಾಸರಾಗುವರು. ನಂಬಿದರೆ ನಿಮಗೆ ಪಾಪದ ದಾಸತ್ವದಿಂದ ಬಿಡುಗಡೆಯಾಗುತ್ತದೆ. ಯೇಸು ಕ್ರಿಸ್ತನಂದು ಹೃದಯದಲ್ಲಿ ನಾವು ಅರಿಕೆ ಮಾಡ್ಕೋಬೇಕು. ನೀನು ಸಿಲುವೆ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೀಯಾ, ರಕ್ತ ಸುರಿಸಿದೀಯಾ, ಪುನರುತ್ಥಾನನಾಗಿ ನೀನು ತಿರುಗಿ ಎದ್ದು ಬಂದಿದ್ದೀಯಾ ಅಂತ ನಾವು ನಂಬಬೇಕು. ನಂಬಿದರೆ ನೀವು ದೇವರಿಗೆ ದಾಸರಾಗ್ತೀರ. ಇಲ್ಲದ್ರೆ ಭೂಲೋಕದಲ್ಲಿ ಇರುವ ಎಲ್ಲ ಚಾಳಿಗಳು ನಿಮ್ಮನ್ನು ನಿರಾಶೆ ನಿಸ್ಪೃಹೆಯಿಂದ ಮೂಲೆ ಕೂತ್ಕೊಂಡ್ಬಿಡ್ತೀರ ನೀವು. ಉನ್ನತವಾದ ಉದ್ದೇಶಗಳು, ದೇವರ ಉದ್ದೇಶಗಳು, ಬೆಟ್ಟಗಳು ಕದಲಿ ಹೋದಾವು, ಮೆಟ್ಟಿಲುಗಳು ತೊಳೆದು ಹೋದಾವು, ಆದರೆ ನನ್ನ ಕೃಪೆ ನಿನಗೆ ಎಂದೆಂದಿಗೂ ಇರುತ್ತದೆ, ನನ್ನ ಕೃಪಾ ನಿನಗೆ ಎಂದೆಂದಿಗೂ ಇರುತ್ತದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಧರ್ಮೋಪದೇಶ ಕಾಂಡದಲ್ಲಿ 6ನೇ ಅಧ್ಯಾಯ 21ನೇ ವಚನ. ಐಗುಪ್ತ ದೇಶದಲ್ಲಿ ಫರೋನಿಗೆ ದಾಸರಾಗಿದ್ದಾಗ ಯೆಹೋವ ತನ್ನ ಭುಜಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಭುಜಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದು ನನ್ನ ಪಿತೃರ ದೇಶದಲ್ಲಿ, ಐಗುಪ್ತ ದೇಶದಿಂದ ಬಿಡುಗಡೆಯಾದಾಗ ಬಿಡುಗಡೆ ಮಾಡಿದ್ನಲ್ಲ. ಆದರೆ ಮತ್ತೆ ಪಾಪದ ಪಾಲಿಗೆ, ಪಾಪ ಮಾಡೋನು ಪಾಪಕ್ಕೆ ದಾಸನು. ಶಿಕ್ಷೆ ನಮಗೆ ಏಕೆ ಬರುತ್ತೆ? ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಶಿಕ್ಷೆ ನಮಗೆ ಏಕೆ? ಉತ್ಸಾಹಗಳಿಂದ ನಮ್ಮ ಕಣ್ಣೆದುರಿಗೆ ಶಿಕ್ಷೆ. ಈ ಶಿಕ್ಷೆ ನಮ್ಮನ್ನು ಭುಜಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ನಾವು ದಾಸರಾಗಿದ್ದಾಗ ಬಿಡುಗಡೆ ಆದ್ವಿ. ಈಗ ದೇವರಿಗೆ ದಾಸರಾಗಿದ್ದೇವೆ. ವಿವೇಕಪೂರ್ವಕವಾದ ಆರಾಧನೆ ಮಾಡಬೇಕು. ನಮ್ಮ ದೇಹಗಳನ್ನು ಸಜೀವವಾಗಿ ದೇವರಿಗೆ ಒಪ್ಪಿಸಿಕೊಳ್ಬೇಕು. ಅದೇ ಕೀರ್ತನೆ
23:6 ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ನಿವಾಸಿಸುವೆನು. ನಿಶ್ಚಯವಾಗಿ ಜೀವಮಾನವಲ್ಲ, ಶುಭೆಯೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ನನಗೆ ಬಿಡುಗಡೆ ಸಿಕ್ತು. ನಾನು ಯೇಸು ಕ್ರಿಸ್ತನ ಮಂದಿರದಲ್ಲಿ ನಿವಸಿಸ್ತೀನಿ. ಯೇಸು ಕ್ರಿಸ್ತನ ನನ್ನ ಸ್ವಂತ ರಕ್ಷಕನಾಗಿ ಸೇವಿಸ್ತೀನಿ. ಯೇಸು ಕ್ರಿಸ್ತನ ವಾಕ್ಯವು ನಾನು ಸೇವಿಸ್ತೀನಿ. ಸತ್ಯವಾದವನ್ನು ನಾನು ಓದ್ತೀನಿ. ವಾಕ್ಯವಾಗಿ ನಾನು ಜೀವಿಸ್ತೀನಿ. ನಾನು ಪ್ರಕಾಶಿಸ್ತೀನಿ. ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸ್ತೀನಿ. ನೋಡ್ರಿ, ಫಿಲಿಪ್ಪಿಯರ ಪತ್ರಿಕೆ 3:10 ಆತನು ಪುನರುತ್ಥಾನದಲ್ಲಿರುವ ಶಕ್ತಿ ಆತನ ಬಾಧೆಗಳ ಪಾಲಾಗಿರುವರನ್ನು ಪದವಿಯನ್ನು ತಿಳಿದುಕೊಂಡು ಆತನ ಮರಣ ವಿಷಯದಲ್ಲಿ ಸ್ವರೂಪನಾಗಬೇಕೆಂದು ಕುತೂಹಲದಿಂದ ಪುನರುತ್ಥಾನ ಶಕ್ತಿ ನಮಗೆ ತೋರಿಸ್ಬೇಕಂತ. ದೇವರ ಶಕ್ತಿಮಂತನ್ರಿ, ದೇವರ ವಾಕ್ಯವು ಶಕ್ತಿ ಉಳ್ಳದ್ದು. ಪುನರುತ್ಥಾನ ಶಕ್ತಿ ನಮಗೆ ತೋರಿಸ್ಬೇಕಂತ. ಮರಣ ವಿಷಯದಲ್ಲಿ ಮರಣ ಅಂದರೆ ಅವರು ಯಾರಿಗಾದರೂ ಭಯ ಆಗುತ್ತೆ. ಸ್ವರೂಪನಾಗಬೇಕೆಂದು ಕುತೂಹಲವನ್ನು ನಾವು ಯೇಸು ಕ್ರಿಸ್ತನ ಸ್ವರೂಪವಾಗಿ ಯೇಸು ಕ್ರಿಸ್ತನನ್ನ ಪ್ರೀತಿಯನ್ನು ಹಂಚಬೇಕು ಅಂತ ದೇವರ ಸಂಕಲ್ಪ. ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ಥ ಮಾಡಿರಿ, ರಕ್ಷಣೆ ನಿಮಗೆ ಸಿಗುವುದು. ಇಂದಿನ ದಿವಸ ನಿಮಗೆ ರಕ್ಷಣೆ. ಬಾಯಿಂದ ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡ್ರಿ, ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನು ತಿರುಗಿ ಜನ್ಮಿಸಿದನಂತ ನೀವು ನಂಬಿದರೆ ನಿಮಗೆ ರಕ್ಷಣೆ ಸಿಗುತ್ತದೆ. ಪ್ರಾರ್ಥನೆ ಮಾಡ್ಕೊಳ್ಳೋ. ತಂದೆ, ನಿಮಗೆ ಸ್ತೋತ್ರ. ಐಗುಪ್ತ ದೇಶದಿಂದ ನಮ್ಮನ್ನು ಫರೋನಿಗೆ ದಾಸರಾಗಿದ್ದಾಗ ಭುಜದ ಬಲದಿಂದ ನಮ್ಮ ಬಿಡುಗಡೆ ಮಾಡಿದ್ಯಪ್ಪ. ಇಂದಿನ ದಿವಸ ನಾವು ನಂಬಿದರೆ ಪಾಪ ದಾಸತ್ವದಿಂದ ಬಿಡುಗಡೆ, ದೇವರಿಗೆ ದಾಸರಾಗ್ತೀವಂತ ಈ ವಾಕ್ಯದಿಂದ ಸಂದೇಶದಿಂದ ನಮಗೆ ತಿಳಿಸಿದೆಯಪ್ಪ. ನಿಮಗೆ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ.